ಸರ್, ರೈತ ನಾಯಕರಾದಂಥ ಯಡಿಯೂರಪ್ಪನವರ ಒಂದು ಕೋಟೆ ನಾಡಲ್ಲಿ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ರಾಜ್ಯ ಕಂಡಂತಹ ಅಪ್ರಥಮ ಹೋರಾಟಗಾರ, ರೈತ ನಾಯಕರಾದಂತಹ ನಮ್ಮ ಯಡಿಯೂರಪ್ಪಾಜಿಯವರ 50 ವರ್ಷದ ಸುದೀರ್ಘ ಜನಸೇವೆ ಮತ್ತು ರಾಜಕೀಯ ಸೇವೆಯಲ್ಲಿ 50 ವರ್ಷದ ಸಂಭ್ರಮ ಆಚರಣೆ ಮಾಡಾಕತ್ತಾರೆ ಚಿತ್ರದುರ್ಗದಲ್ಲಿ. ಆ ಒಂದು ಅಭಿಮಾನ ಉತ್ಸವದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಬರುವಂಥ ಒಂದು ಸಂಭವ ಇದೆ. ಯಾಕಂದರೆ ಯಡಿಯೂರಪ್ಪ ಅವರ ಬಂದಿದಂಥ ದಾರಿ, ಹೋರಾಟದ ದಾರಿ. ಅವರು ನಿರಂತರ ಸಂತ್ರಸ್ತರಿಗೆ ನ್ಯಾಯ ಕೊಡುವಂಥ ಕಾರ್ಯದಲ್ಲಿ ಅವರು ನಿರಂತರ ಹೋರಾಟ ಮಾಡಿದ್ದಾರೆ. ಲಕ್ಷಾಂತರ ರೈತರಿಗೆ ನೀರಾವರಿ ಯೋಜನೆಯನ್ನು ತಂದು ಅವ್ರಿಗೆ ಒಂದು ನ್ಯಾಯ ಒದಗಿಸುವಂಥ ಕಾರ್ಯ ಅವರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಹೆಣ್ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ತಂದು ಅವರೊಂದು ಜೀವನ ರೂಪಿಸಲು ಒಂದು ಕಾರ್ಯ ಅವರಿಂದ ಆಗಿದೆ. ಅದೇ ರೀತಿ ಲಕ್ಷಾಂತರ ಕನ್ನಡಿಗರಿಗೆ ಒಂದು ಹೋರಾಟದ ಮೂಲಕ ನ್ಯಾಯ ಕೊಡಿಸುವಂಥ ಕಾರ್ಯ ಅವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಪಕ್ಷ ಕರ್ನಾಟಕದಲ್ಲಿ ಯಾವುದೇ ಒಂದು ನೆಲ ಇಲ್ಲದ ಭಾರತೀಯ ಜನತಾ ಪಾರ್ಟಿಗೆ ಇಡೀ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಹಾಕಿ ಸೈಕಲಲ್ಲಿ ತುಳಿದು ಸೈಕಲಲ್ಲಿ ಓಡಾಡಿ ಸಂಚಾರವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಹೆಮ್ಮರವಾಗಿ ಬೆಳೆಸಲಿ ಅವ್ರದ್ದು ಪ್ರಮುಖ ಒಂದು ಇದಿದೆ, ಯೋಗದಾನ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಜವಾಬ್ದಾರಿ. ನಾವು ಅವರು ಒಂದು ನಡೆದು ಬಂದಂಥ ದಾರಿ ನಮ್ಮ ಯುವಕರಿಗೆ ಒಂದು ಮಾದರಿ, ಅದು ಒಂದು ಇನ್ಸ್ಪಿರೇಷನ್ ಅಂತ ನಾವು ತಗೊಂಡು ಮುಂದುವರೆದಿಸದಲ್ಲಿ ಪಕ್ಷಿಗೆ ಅದೇ ರೀತಿ ನಾವು ಕೂಡ ಸಂಘಟನೆ ಮಾಡಿ ಜನರಿಗೆ ನ್ಯಾಯ ಕೊಡುವಂಥ ಕಾರ್ಯ ಅವರೊಂದಿಗೆ ನಾವು ಕಲಿತು ನಾವು ಮಾಡಬೇಕಂತೇಳಿ ನಮ್ಮದು ಒಂದು ಆಸೆ. ಆ ನಿಟ್ಟಿನಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಚಿತ್ರದುರ್ಗದಲ್ಲಿ ಆ ದಿವಸ 9ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ಆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಹೋಮ್ ಮಿನಿಸ್ಟರ್ ಆದ ಶ್ರೀ ಅಮಿತ್ ಶಾ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಸೊ ಎಲ್ಲ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಾನು ಆಹ್ವಾನ ಮಾಡ್ತೇನೆ. ರೈತ ನಾಯಕ ಯಡಿಯೂರಪ್ಪನ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಏನಾದರೂ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರಾಜಕೀಯವಾಗಿ ಲಾಭವೂ ಕೂಡ ಆಗುತ್ತಂತೆ. 100% ಸರಿ. ಬರುವ ಚುನಾವಣೆಯಲ್ಲಿ 2028 ಚುನಾವಣೆಯಲ್ಲಿ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಆಡಳಿತವನ್ನು ಬರುತ್ತಂತ ಹೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದರೆ ಈಗ ಸದ್ಯ ಇರುವ ಪರಿಸ್ಥಿತಿಯಲ್ಲಿ ಜನರು ಬೇಸತ್ತುಕೊಂಡಿದ್ದಾರೆ ಮತ್ತು ಪ್ರೆಸೆಂಟ್ ಆಡಳಿತಕ್ಕೆ ಜನರ ವೈಮನಸ್ಸಾಗಿಬಿಟ್ಟಿದೆ. ಹಾಗಾಗಿ ಮುಂದೆ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುಮತದಲ್ಲಿ ಬರ್ತದೆ ಅಂತ ಹೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ.